ಈ ಒಂದು ಗ್ಲೌಸ್ ಇದೆ, ಇನ್ನೊಂದು ಗ್ಲೌಸ್ ಇಲ್ಲ. ಎಲ್ಲಿ ಬಿತ್ತು ಮತ್ತೆ ಅದೇ ಗಾಯ್ಸ್ ಲಾಸ್ಟಿಗೆ ರೀಚ್ ಆಗ್ಬಿಟ್ವಿ. ಹೊಸಕೋಟೆ வண்டி ஒரு சைடு இலக்குது இல்லை, அவன் போகிற ஸ்பீடுக்கு நான் எனக்கு போக முடியல. வண்டி அப்படியே ரைட்டுக்கு போகுது. ಹಲೋ ಗಾಯ್ಸ್, ಏನು ಸೀನು ಅಂದರೆ ಇಲ್ಲಿ ನೋಡ್ತಿರ್ಬೋದು, ಒಂದು ಗ್ಲೌಸ್ ಇದೆ, ಈ ಒಂದು ಗ್ಲೌಸ್ ಇದೆ, ಇನ್ನೊಂದು ಗ್ಲೌಸ್ ಇಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಎಲ್ಲಿ ಬಿತ್ತು ಅಂತ ಗೊತ್ತೇ ಆಗ್ತಾಯಿಲ್ಲ. ಹುಡ್ಕಿದ್ವಿ ಅಲ್ಲೆಲ್ಲ, ಎಲ್ಲೂ ಸಿಕ್ಕಿಲ್ಲ. ನಂಗೆ ಅಂದ ಪ್ರಕಾರ ಆಫ್ ರೋಡಿಂಗೆಲ್ಲ ಬಿದ್ದೋಯ್ತು ಅನಿಸುತ್ತೆ. ಅದು ಹೋಗಿದ್ದು ಮುಗೀತು, ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಒಂದೇ ಗ್ಲೌಸ್, ನನ್ನ ಫೇವ್ರೆಟ್ ಗ್ಲೌಸ್ ಇದು ಆಕ್ಸರ್ದು. ಯಾಕಂದರೆ ಇದು ಈ ಜಾಕೆಟು ಹೆಲ್ಮೆಟ್ ಒಟ್ಟೆ ಆಕ್ಸರ್ದು ಒಟ್ಟಿಗೆ ತೊಗೊಂಡಿದ್ದು. ಒಂದು ತಿಂಗಳು ಆಗಿಲ್ಲ ತೊಗೊಂಡು, ಮಿಸ್ ಆಗೋಯ್ತು. ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತಾಯಿದೆ. ಏನು ಮಾಡೋಕ್ಕಾಗುತ್ತೆ, ಒಂದೊಂದು ಟೈಮಲ್ಲಿ ಆಗುತ್ತೆ ಅದೆಲ್ಲ. ಇದೆಲ್ಲ ನಾರ್ಮಲ್ ಅಂತ ಅಂದ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. 3,000 ರೂಪಾಯಿ ಈಗ ಗ್ಲೌಸ್, ಅದು ಚೆನ್ನಾಗಿತ್ತು. ಏನು ಮಾಡೋಕ್ಕಾಗಲ್ಲ ಬಿಡಿ, ಹೋಗಲಿ. ಇನ್ನೊಂದು ಗ್ಲೌಸ್ ಇದೆಯಲ್ಲ, ನೋಡ್ಕೊಂಡು ಹೋಗೋಣ. ಓಕೆ ಓಡೋಣ. ಓಕೆ, ಪೊಲೀಸ್ ಏನು ಚೆಕ್ ಮಾಡಿಲ್ಲ ಗೈಸ್. ಕರ್ನಾಟಕ ಗಾಡಿ ಅಂದ್ಬಿಟ್ಟು ಬಿಟ್ಬಿಟ್ಟಿರ್ಬೇಕು ನನಗೆ ಗೊತ್ತಿರೋಂಗೆ. ಏನು ಚೆಕಿಂಗ್ ಏನು ಮಾಡಿಲ್ಲ. ಮತ್ತು ನಾವು ರೈಡರ್ಸ್ ಅಂತೋಕ್ಕೆ ಗ್ಲೌಸ್ ಹಾಕ್ಕೊಂಡು, ಹೆಲ್ಮೆಟ್ ಹಾಕ್ಕೊಂಡು, ಕ್ಯಾಮ್ರಾ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ ಚೆಕ್ ಮಾಡ್ಬಿಟ್ಟು ಬಿಟ್ಬಿಟ್ರು. ಸೊ ನೋ ಪ್ರಾಬ್ಲಮ್ಸ್. ಎಲ್ಲೂ ಹಿಡ್ದಿಲ್ಲ ನಮ್ಮನ್ನ. ಹೋಗೋಣ, ಆರಾಮಾಗಿ ಹೋಗೋಣ, ಏನು ಟೆನ್ಷನ್ ಇಲ್ಲ. ಕರ್ನಾಟಕ ಗಾಡಿ ಏನು ನಮ್ಗೆ ಜಾಸ್ತಿ ಹಿಡಿತಿಲ್ಲ ಗಾಯ್ಸ್. ಎಲ್ಲೂ ನಾನು ಹಿಡಿದು ಬರೀ ಮೊನ್ನೆ ನೈಟ್ ಒಂದು ಸಲ ಕೇಳಿದ್ರು ಅಷ್ಟೇ, ಎಲ್ಲಿ ಹೋಗ್ತಿದ್ರೆ ಏನು ಅಂತ. ಅದು ಬಿಟ್ರೆ ಎಲ್ಲೂ ಹಿಡ್ದಿಲ್ಲ ನಮಗೆ. ಸೊ ನೋ ವರೀಸ್ ಗೈಸ್, ಹೋಗೋಣ, ಆರಾಮಾಗಿ ಹೋಗೋಣ. ಹೋಗ್ಬಿಟ್ಟು ಇನ್ನೂ ನಮಗೆ ಒಂದು 569 ಕಿಲೋಮೀಟ್ರ್ ಇದೆ. ಇನ್ನೊಂದು 560 ಕಿಲೋಮೀಟ್ರ್ ಇದೆ. ಹೋಗೋಣ ಆರಾಮಾಗಿ, ಬೇಗ ತಲುಪ್ತೀವಿ, ಏನು ಪ್ರಾಬ್ಲಮ್ ಏನಿಲ್ಲ. ಕಿಲೋಮೀಟ್ರು ಬೆಳಿಗ್ಗೆ 6 ಗಂಟೆಗೆ ತಲುಪ್ತೀವಿ ಅಂತ ತೋರಿಸ್ತಾಯಿತ್ತು. ಅಲ್ಲಲ್ಲಿ ದನಗಳು ನಿಂತಿರುತ್ತೆ, ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆ, ನಾನು ನಿಮಗೆ ಹೋಗ್ತಾನೆ ಕಂಟ್ರೋಲ್ ಮಾಡ್ತೀನಿ. ನಾವೀಗ ಬ್ಯಾಕ್ ಟು ಬ್ಯಾಂಗ್ಳೂರ್. ಇನ್ನೇನು ಬೆಳಿಗ್ಗೆ ಒಂದು 6 ಗಂಟೆ 7 ಗಂಟೆ, ಅದು 10 ಗಂಟೆಗೆ ನಾನು ತಲುಪ್ತೀವಿ. ನನಗೆ ಗೊತ್ತಿರ 10-11 ಗಂಟೆಗೆ ನಾವು ಹೋಗಿ ಬ್ಯಾಂಗ್ಳೂರು ತಲುಪ್ತೀವಿ ನಾಳೆ ಬೆಳಿಗ್ಗೆ. ನಾರ್ಮಲಾಗಿ ಓಡಿಸಿದ್ರು ಸಹ, ಸ್ಟಾಪ್ ಹೊಡ್ಕೊಂಡು ಹೋದ್ರು ಒಂದು 10 ಗಂಟೆ 11 ಗಂಟೆಗೆಲ್ಲ ತಲುಪಿಬಿಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಗೈಸ್, ಯಾರು ಹೊಸ್ದಾಗಿ ನಮ್ಮ ಚಾನಲ್ಗೆ ಬಂದಿದ್ರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡ್ಕೊಳ್ಳಿ, ಲೈಕ್ ಮಾಡಿದ್ರೆ ಸ್ವಲ್ಪ ಜನಕ್ಕೆ ರೆಕಮೆಂಡೇಷನ್ ಹೋಗುತ್ತಂತ ಅಷ್ಟೇ. ಈ ಗೋವಾ ಸೀರೀಸು ಈ ವಿಡಿಯೋ ಅನ್ಕೋತೀನಿ, ಲಾಸ್ಟ್ ವಿಡಿಯೋ ಅನ್ಕೋತೀನಿ. ಈ ವಿಡಿಯೋ ಎಂಡ್ ಆಗಿಬಿಡುತ್ತೆ ಈ ವಿಡಿಯೋದಲ್ಲಿ. ಸೊ ನಾನು ಲಾಸ್ಟಲ್ಲಿ ನಿಮಗೆ ನನಗೆ ಎಷ್ಟು ಬಜೆಟ್ ಆಯಿತು ಏನು ಅಂತ ನಾನು ಬಂದು ಹೇಳಿರ್ತೀನಿ ಸ್ಟಾರ್ಟಿಂಗಲ್ಲಿ. ಬಜೆಟ್ ರೈಡು ಅಂತಿದ್ದು. ಸೊ ನನಗೆ ಎಷ್ಟಾಯಿತು ಬೈಕಲ್ಲಿ, ನನ್ನ ಬೈಕ್ ಎಷ್ಟು ಮೈಲೇಜ್ ಕೊಡ್ತು ಎಲ್ಲ ಸಹ ನಿಮಗೆ ಹಾಕ್ತೀನಿ ಗೈಸ್. ಪಿನ್ ಟು ಪಿನ್ ಎಲ್ಲ ಹಾಕ್ತೀನಿ, ನನಗೆ ಖರ್ಚಾಗಿದೆ ಎಷ್ಟು ಏನು ಅಂತೆಲ್ಲ. ಸೊ ಅದನ್ನ ನೋಡ್ಕೊಂಡು ನಿಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೆಲ್ಪ್ ಆದರೆ ನಮಗೂ ಖುಷಿನೇ. ಓಕೆ ಗೈಸ್, ನಿಮಗೆ ನಾನು ಸಿಗ್ತೀನಿ. ಮತ್ತು ಅದೇ ಸೇಮ್ ರೂಟ್ ಗೈಸ್. ಇದು ಒಂದು ಟನಲ್ಲು ಚೆನ್ನಾಗಿದೆ ಅಲ್ಲ, ಟನಲು ಸೂಪರಾಗಿದೆ ಟನಲ್ ಮಾತ್ರ.
ಟನಲ್ ಮಾತ್ರ ಸೂಪರ್ ಆಗಿದೆ. ನನಗೆ ಇಷ್ಟ ಆಗಿದೆ ಈ ಟನಲು. ಈ ಟನಲ್ ಫಸ್ಟ್ ಟೈಮ್ ನನಗೆ ಬಂದಿದ್ದು, ಅದರಿಂದ ನೀರು ಬೇರೆ ಬರ್ತಾಯಿದೆ ಟನಲಿಂದ. ನಾನು ನಮ್ಮ ಕರ್ನಾಟಕದಲ್ಲಿ ಒಂದು ಟನಲ್ ಇದೆ ಅಂದರೆ ಅದು ಇಲ್ಲೇ. ಓಕೆ, ಇಲ್ಲೂ ನೀರು ಬರ್ತಾಯಿದೆ, ಅಲ್ಲಿ ಸ್ನಾನ ಮಾಡ್ತವ್ರೆ ಆಲ್ರೆಡಿ. ಓಕೆ, ಚೆನ್ನಾಗಿದೆಲ್ಲ ಗೈಸ್ ಟನಲು. ಟನಲ್ ನನಗೆ ಟನಲ್ ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ನಾನು ಸ್ಟಾರ್ಟಿಂಗ್ ಬರ್ಬೇಕಾರೆ. ಮಂಬೂರ್ದು ತುಂಬಾ ಖುಷಿ ಆಯ್ತು ನನ್ನ ಟನಲ್ ನೋಡಿ. ಯಾಕಂದರೆ ನಾನು ಬರೀ ಲಡಾಖ್ ಕೇರಳದಲ್ಲಿ ಇದೆ ಟನಲ್ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ನಮ್ಮ ಕರ್ನಾಟಕದಲ್ಲಿರೋದು ಗೋಕರ್ಣದಲ್ಲಿ ಒಂದು ಏನೋ ಒಂಥರ ಖುಷಿ ನಮಗೆ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನಾವು ನೈಟೆಲ್ಲ ಓಡಿಸಿದ್ವಿ ಗಾಡಿನ. ನಾನು ನೈಟೆಲ್ಲ ವೀಡಿಯೋ ಮಾಡಿಲ್ಲ, ಯಾಕಂದರೆ ಈ ಕತ್ಲೆ ಏನು ಚೆನ್ನಾಗಿ ಕಾಣಿಸ್ತಾ ಇದ್ದಿಲ್ಲ. ಮತ್ತು ಇನ್ನೇನಕ್ಕೆ ವೀಡಿಯೋ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆಗಿ, ಮತ್ತು ಮಳೆ ಬೇರೆ ಇತ್ತು. ಹಂಗಾಗಿ ಸೇರಲ್ಲ, ಹಂಗಾಗಿ ನಾನು ಎತ್ತಿಟ್ಬಿಟ್ಟು ಮತ್ತು ಯಾಕೋ ಸರಿ ಆಯಿತು. ಇನ್ನು ಆ ಕತ್ಲೆಯಲ್ಲಿ ಏನು ಓಡಿಸೋದು, ಫುಲ್ ಹಿಲ್ ಸ್ಟೇಷನ್ ಫುಲ್ ಕತ್ಲೇ ಇತ್ತು. ಹಂಗಾಗಿ ನಾನು ಯೋಚನೆ ಮಾಡಿದೆ, ಸರಿ ಬೇಡ ಬಿಡು, ಯಾಕೆ ವೀಡಿಯೋ ಮಾಡ್ಕೊಂಡು ಇದು ಮಾಡೋದು, ಸರಿ ಹೋಗೋಣ, ಹೋಗ್ಬಿಟ್ಟು ಬೆಳಗ್ಗೆ ಆಗ್ಬೇಕಾದ್ರೆ ವೀಡಿಯೋ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಸೊ ಅದಕ್ಕೆ ಈಗ ಒಂದು 5:50 ಆಲ್ಮೋಸ್ಟ್. ಸನ್ ಬೆಳಕಾಗ್ತಾಯಿದೆ. ಸನ್ ಆಚೆ ಬರ್ತಾನೆ, ಸ್ವಲ್ಪ ಹತ್ರ ಏನು ಆಚೆ ಬರ್ತಾನೆ, ಸನ್ರೈಸ್ ಆಗುತ್ತೆ. ನಾವು ಎಲ್ಲಿದ್ದೀವಿ ಅಂದರೆ ಈಗ ಚಿತ್ರದುರ್ಗ ಹತ್ರ ದಾಟಿದ್ವಿ ಅನ್ಸ್ಕೊತೀವಿ. ಚಿತ್ರದುರ್ಗ ದಾಟಾಯ್ತು ನಾವು. ಏನಂದರೆ ಇನ್ನೊಂದು 180 ಇಲ್ಲ 190 ಕಿಲೋಮೀಟ್ರ್ ಇದೆ ನಮಗಿನ್ನೂ ಬೆಂಗಳೂರಿಗೆ, ನನ್ನದು ಪ್ಲೇಸಿಗೆ, ಹೊಸಕೋಟೆಗೆ. ಸೊ ನನ್ನ ರೂಮ್ಮೇಟ್, ನನ್ನ ಫ್ರೆಂಡ್ ಇದ್ದಾನೆ ಗೊತ್ತಾ, ಹೇಳೋದಲ್ಲ ಫ್ರೆಂಡ್ ಒಟ್ಟಿಗೆ, ಅವನಂತೂ ಒಳ್ಳೆ ನಿದ್ದೆ, ಹಿಂದೆನೇ ಕೂತ್ಕೊಂಡು ನಿದ್ದೆ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಎಲ್ಲಿ ಬಿದ್ದುಬಿಡ್ತಾನೆ ಅಂತ ನನಗೆ ಹೆದರಿಕೆ. ಸೊ ಅಲ್ಲೆಲ್ಲ ಒಂದು 50 ಕಿಲೋಮೀಟ್ರಿಗೆ ಸ್ಟಾಪ್ ಕರ್ಕೊಂಡು ಹೋದೆ. ನನಗೂ ಒಂದು ಸಲ ನಿದ್ದೆ ಬಂತು. ಬಟ್ ನಾನು ಗೊತ್ತು ನನಗೆ ನಿದ್ದೆ ಬರುತ್ತೆ, ನಂಗೆ ನಿದ್ದೆ ಬರೋ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತ ಗೊತ್ತು. ಸೊ ಹಂಗೆ ಮಾಡಿದೆ, ನನಗೆ ನಿದ್ದೆ ಹೋಗ್ಬಿಡ್ತು. ಅವನಿಗೆ ಅಂತೂ ನಿದ್ದೆ ಬರ್ತಾನೆ ಇದೆ. ಕೂತ್ಕೊಂಡ್ರೆ ನಿದ್ದೆ, ಬೈಕಲ್ಲಿ ಕೂತ್ಕೊಂಡಿದ್ದ ತಕ್ಷಣ ನಿದ್ದೆ ಬರ್ತಿದೆ. ಬಟ್ ಎಲ್ಲರೂ ನಿಲ್ಲಿಸ್ಬಿಟ್ಟು ಸ್ವಲ್ಪ ಮಲ್ಕೊ ಅಂದರೆ ಅಲ್ಲಿ ನಿದ್ದೆ ಬರ್ತಿಲ್ಲ ಅವನಿಗೆ. ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಈಗ ಅದು ಆಯಿತು, ಅವ್ನು ಓಡೋಣ ಅಂತ ಹೇಳ್ದೆ. ಮತ್ತೇನೋ ಸರಿ ಹೋಯ್ತು, ಬಾ ರೂಮ್ಗೆ ಹೋಗ್ಬಿಟ್ಟು ಮಲ್ಕೊಬಿಡೋಣ, ಇನ್ನೇನಿದೆ ಅಂದ. ಸರಿ ಆಯಿತು ಬಾ ಹೋಗೋಣ ಅಂದ್ಬಿಟ್ಟು ಮತ್ತೆ ಕರ್ಕೊಂಡು ಹೊರಟೆ ನಾನು. ಫುಲ್ಲು ಸೂರ್ಯೋದಯ ಆಗ್ತಾಯಿದೆ, ಚೆನ್ನಾಗಿದೆ. ಸ್ವಲ್ಪ ಬಿಸಿಲಿದೆ, ಫಾಗ್ ಇದೆ. ಬಾಯಿಗೆ ಚಾಕ್ಲೇಟ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಲೈಟಾಗಿ ನಿದ್ದೆ ಬರೋಂಗಾಯ್ತು. ಸೊ ಅದು ಬರಬಾರ್ದು ಅಂದ್ಬಿಟ್ಟು ಸ್ವೀಟಾಗಿ ಹಾಕೊಬಿಟ್ಟಿದ್ದೀನಿ. ಆಟೋಮೆಟಿಕ್ ಸ್ವೀಟ್ ತಿಂದಿದ ತಕ್ಷಣ ಆಟೋಮೆಟಿಕ್ ಬ್ರೈನು ಸ್ಟಿಮ್ಯುಲೇಟ್ ಆಗ್ಬಿಡುತ್ತೆ, ಎದುರು ಕೂರಿಸ್ಬಿಡುತ್ತೆ. ಸೊ ಹಂಗಾಗಿ ಇನ್ನೊಂದು 180 ಕಿಲೋಮೀಟ್ರ್ ಗೈಸ್. ನಾವು ಹೋಗ್ತಾನೆ ಇದ್ದೀವಿ. ಬೆಂಗಳೂರು ಯಾಕೋ ನನ್ನ ಬಿಟ್ಟು ದೂರ ಹೋಗ್ದಂಗೆ ಅನ್ನಿಸ್ತೈತೆ. ನಾವು ಅದು ಎಷ್ಟು ಹತ್ರ ಹೋಗ್ತೀವೋ ಅದಷ್ಟು ದೂರ ಹೋಗ್ತಾ ಇದೆ ಗೈಸ್. ಕ್ವಿಕ್ ಅಪ್ಡೇಟು, ಇನ್ನೊಂದು ನಾವು 92 ಕಿಲೋಮೀಟ್ರ್ ಹೋಗಬೇಕು. ಇದನ್ನು ರೆಡಿ ಮಾಡಿಸಿದ್ವಿ, ಅದು ಇದಾಕಿತ್ತಲ್ಲ, ಅದನ್ನ ರೆಡಿ ಮಾಡಿಸಿದ್ವಿ. ಇಂಜಿನ್ ಸಿಕ್ಕಿಂಬಲ್ ಒಂದು ಹೋಗ್ಬೇಕು, ಅಲ್ಲಿ ಹೋಗ್ಬಿಟ್ಟು ಶೋರೂಮ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿಸ್ಬೇಕದು. ಸೊ ನೋಡೋಣ, ಇವತ್ತು ಆದರೆ ಹೋಗೋಣ. ಟೈಮ್ ಬಂದು 8:55. ಆಲ್ಮೋಸ್ಟ್ ನಾವು ಬೆಂಗಳೂರು ರೀಚ್ ಆದ್ವಿ. ಬೆಂಗಳೂರಲ್ಲೇ ಇದ್ದೀನಿ ಅನ್ಕೋತೀನಿ. ಸೊ ನಾವು ಏನಿಲ್ಲ, ಈಗ ಜಸ್ಟು ಇನ್ನೊಂದು 91 ಕಿಲೋಮೀಟ್ರ್ ಹೋಗ್ಬಿಟ್ರೆ ನಾವು ಮನೆಗೆ ರೂಮ್ ಮುಟ್ಬಿಡ್ತೀವಿ.
ಹೆವಿ ನಿದ್ದೆ ಬರ್ತಾಯಿದೆ. ನಿಲ್ಲಿಸ್ಬಿಟ್ಟು ಒಂದು ಸ್ಟಿಂಗ್ ಕುಡ್ಕೊಂಡ್ವಿ. ಈಗ ಸ್ವಲ್ಪ ಸರಿ ಆಯಿತು, ಪರವಾಗಿಲ್ಲ. ಹೋಗೋಣ, ಹೋಗ್ಬಿಟ್ಟು ನಾವು ರೂಮ್ ಗಾಯ್ಸ್ ಲಾಸ್ಟಿಗೆ ರೀಚ್ ಆಗ್ಬಿಟ್ವಿ. ಹೊಸಕೋಟೆ ರೈಡ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನೈಟ್ ರೈಡ್ ಮಾಡಲೇಬಾರ್ದು. ಏನಂತೀರ ಬ್ರೋ? ನಿಮ್ಮ ಇದನ್ನ ಹೇಳಿ, ಹೆಂಗಿತ್ತು ನೈಟ್ ರೈಡ್ ಅಂತ. ನೈಟ್ ರೈಡ್ ಮಾತ್ರ ಬರಲೇಬಾರ್ದು ಗುರು. ಯಾರಾದರೂ ಅಷ್ಟೇ, ನಿಮಗೂ ಅಷ್ಟು ಹೇಳ್ತಿರೋದು ನಾನು. ನೈಟ್ ರೈಡ್ ಹೋಗ್ಬೇಡಿ. ಅಷ್ಟು ಅರ್ಜೆಂಟ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೈಟ್ ರೈಡ್ ಹೋಗಲೇಬೇಡಿ. ಅದಕ್ಕಿಂತ ವರ್ಸ್ಟ್ ಬೇರೆ ಏನಿಲ್ಲ. ನೈಟೆಲ್ಲ ಗಾಡಿ ಓಡಿಸೋದು ತಮಾಷೆ ವಿಷಯ ಅಲ್ಲ. ಯಾಕೆ ಕಾಡೊಳಗಡೆ ಬಿಡ್ತಾರೆ ಅಂತ ಗೊತ್ತಾಗಲ್ಲ, ಯಾವ ಹಿಲ್ ಸ್ಟೇಷನ್ ನೋಡಿ ಹೋಗ್ತೀವಿ ಅಂತ ಗೊತ್ತಾಗೋದಿಲ್ಲ. ಅದೇ ಹಿಲ್ ಸ್ಟೇಷನ್ ಬೆಳಿಗ್ಗೆ ನೋಡ್ಬೇಕಾದ್ರೆ ಚೆನ್ನಾಗಿರುತ್ತೆ, ಅದೇ ಹಿಲ್ ಸ್ಟೇಷನ್ ನಿಮ್ಗೆ ನೈಟ್ ನೋಡ್ಬೇಕಾದ್ರೆ ಏನೋ ಡಿಫ್ರೆಂಟ್ ಆಗಿರುತ್ತೆ. ಸೊ ಆದಷ್ಟು ನೈಟ್ ರೈಡ್ ಅವಾಯ್ಡ್ ಮಾಡ್ಕೊಳ್ಳಿ ಅಷ್ಟೇ ಹೇಳೋದು ನಾನು. ಒಂದು ಟೀ ಸಿಕ್ಕಿಲ್ಲ ಗುರು ನಮಗೆ ಇವತ್ತು. ನೋಡಿ ಗೈಸ್, ಗಾಡಿ ಸ್ಥಿತಿ ನೋಡಿ. ಗೋವಾ ಹೋಗಿ ಬಂದಮೇಲೆ ಏನೇನು ಪ್ರಾಬ್ಲಮ್ ಆಯಿತು ಅಂದರೆ, ಚೈನು ಆಲ್ಮೋಸ್ಟ್ ಹೊಗೆ ಹಾಸ್ಕೊಳಕ್ಕಾಯಿತು. ಯಾಕಂದ್ರೆ ನಾವು ಚೈನ್ ಲೂಬ್ ಮಾಡೋದೇ ತೊಗೊಂಡೇ ಹೋಗಿಲ್ಲ, ಅದು ಆಯಿಲ್ ಹಾಕಿದ್ವಿ ಅದರಿಂದ. ನೆಕ್ಸ್ಟ್ ಐಟಮು ಇದು ಹೋಗಿತ್ತು, ಅದನ್ನು ಟೈಟ್ ಮಾಡಿಸ್ಕೊಂಡ್ವಿ, ಪರವಾಗಿಲ್ಲ. ಇದೊಂದು ಸ್ವಲ್ಪ ಯಾಕೋ ಹುಚ್ಚು ಬಂದಂಗೆ ಆಡ್ತೈತೆ. ಅದನ್ನು ಏನು ಮಾಡೋದು, ತೆಗೆದ್ಬಿಟ್ಟು ಓಕೆ. ಅದು ಬಿಟ್ಟರೆ ಟಯರು ಮೊನ್ನೆ ಗೊತ್ತಲ್ಲ ಸೈಡ್ ಆಗಿದ್ದು, ಅದೊಂದು ಸ್ವಲ್ಪ ಅಷ್ಟೇ ಟಯರ್ದು. ಅದು ಬಿಟ್ಟರೆ ನಮ್ಮ ಜರ್ಕಿನು ಫುಲ್ಲು ಮಣ್ಣಾಗ್ಬಿಟ್ಟಿದೆ. ಅದನ್ನು ತೊಳಿಬೇಕಾದ್ರೆ ಅರ್ಥ ಆಗುತ್ತೆ. ನೋಡಿ ಗೈಸ್, ಇದೇ ಸ್ಥಿತಿ ಗಾಡಿದು, ಬೇರೆ ಏನಿಲ್ಲ. ಎಲ್ಲ ಗಾಡಿ ವಾಶ್ ಮಾಡಿಸ್ಬೇಕು. ಕೆಚ್ಚಾಗ್ಬಿಟ್ಟಿದೆ ಬ್ಲೂ ಕಲರು, ಅಷ್ಟೇ ಬಿದ್ದಿದ್ದು. ನಿಮ್ಮ ಎಲ್ಲಿ ಯಾವುದೋ ಸ್ಕ್ರೂಗಳು ಲೂಸ್ ಆಗಿದೆ ಗೊತ್ತಿಲ್ಲ, ನೋಡಬೇಕು. ಸ್ಕ್ರೂ ಬರುತ್ತಾ ಇಲ್ಲಿ? 2 ಸ್ಕ್ರೂ ಏನಾದ್ರು ಬರುತ್ತಾ? ಇಲ್ಲ, ಅದು ಎಕ್ಸ್ಟ್ರಾ ಸ್ಕ್ರೂಸು ಏನೋ ಎಕ್ಸ್ಟ್ರಾ ಹಾಕ್ಸಕ್ಕೆ ಕೊಟ್ಟಿರೋದು. ಅದು ಬೇರೆ ನಮ್ಮ ಟಾಪ್ ಬಾಕ್ಸ್ ಫುಲ್ ತುಂಬಿಟ್ಟಿದೆ. ಟಾಪ್ ಬಾಕ್ಸಿಗೆ ಏನೂ ಆಗಿಲ್ಲ, ಸೈಡು ಅದೇ ಏನೂ ಆಗಿಲ್ಲ, ಫುಲ್ ಮಣ್ಣಾಗಿದೆ ಅಷ್ಟೇ. ಹೋಗಿ ಏನೋ ತಿನ್ಕೊಂಡು ಬಿದ್ಕೊಬಿಟ್ರೆ ಇನ್ನು ಸಂಜೆ ಎದಳೋದು ಅನ್ಕೋತೀನಿ. ನೋಡೋಣ ಏನಾಗುತ್ತೆ ಅಂತ. ಹಿಂಗೆ ಅಂತೀನಿ, ಅಲ್ಲಿ ಹೋಗ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿರ್ತೀನಿ. ಇರೋದಲ್ವ ಯಾವಾಗಲೂ, ಅದು ಏನು ಮಾಡೋಕ್ಕಾಗಲ್ಲ. ಹೋಗೋಣ ಫಸ್ಟ್, ಹೋಗ್ಬಿಟ್ಟು ಏನು ಕತೆ ಅಂತ ನೋಡೋಣ. ಹೊಟ್ಟೆ ಮಾತ್ರ ಸಕ್ಕದಾಗ ಹಸಿತುಂಟು, ಏನು ಮಾಡೋದಂತ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಗ್ಯಾಸ್ ಆಗ್ಬಿಟ್ಟಿದೆ. ಓಕೆ ಗೈಸ್, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಫೈನಲ್ ವಿಡಿಯೋ ಅಂದರೆ ಗೋವಾ ಸೀರೀಸ್ದು ಫೈನಲ್ ಪುಟ್. ದಿಸ್ ಈಸ್ ದ ವಿಡಿಯೋ ಎಂಡ್. ಟೇಕ್ ಕೇರ್. ಹೆಲ್ಮೆಟ್ ಇಲ್ದಾನೆ ಓಡಿಸ್ಬೇಡಿ, ಸ್ಪೀಡ್ ಲಿಮಿಟ್ ನೋಡ್ಕೊಂಡು ಓಡಿಸಿ, ಜೋಪಾನಾಗಿ ಓಡಿಸಿ. ಯಾವಾಗಲೂ ಜೋಪಾನ ಆಗಿರಿ, ಹಿಂದೆ ಮುಂದೆ ಲೆಫ್ಟ್ ರೈಟ್ ಎಲ್ಲ ಕಡೆ ನೋಡ್ಕೊಳ್ಳಿ. ಯಾರಾಗ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಲೈಕ್ ಮಾಡಿದ್ರೆ ಸ್ವಲ್ಪ ಜನಕ್ಕೆ ರೆಕಮೆಂಡೇಷನ್ ಹೋಗುತ್ತೆ ಅಂತ ಒಂದು ಆಸೆ ಅಷ್ಟೇ. ಏನಾದ್ರು ಇದ್ದರೆ ಕಮೆಂಟ್ ಮಾಡಿ, ನಾನು ಏನಾದ್ರು ಇಂಪ್ರೂವ್ ಮಾಡಬೇಕು ಅಂತಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್. ನಾನು ಎಲ್ಲದಕ್ಕೂ ರೆಡಿಯಾಗಿರ್ತೀನಿ, ನೀವೇನು ಹೇಳ್ತೀರೋ ನಾನು ಕೇಳ್ತೀನಿ, ನಾನು ಟ್ರೈ ಮಾಡ್ತೀನಿ. ಓಕೆ ಗಾಯ್ಸ್, ಸಿ ಯು, ಟಾಟಾ, ಟೇಕ್ ಕೇರ್, ಬಾಯ್.